ಆಕಾಶ ನೋಡ್ತಾನೆ ಇರ್ಬೇಕು ನಾವು. ಸೀಲಿಂಗ್ ಐತೆ, ಸೀಲಿಂಗ್ ನೋಡ್ತಾ ಇರ್ಬೇಕು. 10,000 ರೂಪಾಯಿ ಶಾಪಿಂಗ್ ಮಾಡಿಸ್ತಾಳೆ. ಇಲ್ಲ, ಸೋತವ್ರಿಗೆ ಪನಿಷ್ಮೆಂಟ್. ಫುಲ್ ಕಂಫರ್ಟಬಲ್ ಆಗ್ಬಿಟ್ಟಿದ್ದಾನೆ ವ್ಲಾಗ್ ಅಲ್ಲಿ. ನಂಗೆ ಐತೆ ಆಮೇಲೆ ಫಿಕ್ಸು ಮಾರಿ ಹಬ್ಬ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನು ಸ್ಪೆಷಲ್ ಅಂದರೆ ಥಂಬ್ನೇಲ್ ನೋಡಿರ್ತಾರ, ಗೆಸ್ ದ ಸಾಂಗ್ ಚಾಲೆಂಜು. ಬಟ್ ಏನು ಅದರಲ್ಲಿ ಟ್ವಿಸ್ಟ್ ಅಂದರೆ ಈ ಬಾಟಲ್ ಫುಲ್ ನೀರು ತುಂಬಿಸಿದ್ದೀವಿ. ಸೊ ಈ ನೀರನ್ನ ಬಾಯಲ್ಲಿ ಇಟ್ಕೊಂಡು ಗಂಟಲು ಹಿಂಗೆ ಇರಬೇಕು. ಹಿಂಗಂದ್ರೆ ಲಿಪ್ಸಿಂಗ್ ಮಾಡಿಬಿಡ್ಬೋದು. ಸೊ ಹಿಂಗೆ ಇರಲಿ, ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂಗೆ ಇರಬೇಕು, ಕತ್ತು ಕೆಳಗಡೆ ಮಾಡೋಂಗಿಲ್ಲ. ಕೆಳಗಡೆ ಮಾಡಿದ್ರೆ ನೀನು ನೆಕ್ಸ್ಟ್ ಸಾಂಗ್ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ಸೊ ಒನ್ ಟೇಕ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನು ಸಾಂಗ್ ಮಾಡಬೇಕು ಏನು ತಲೆಯಲ್ಲಿಲ್ಲ. ರೂಲ್ಸ್ ಸಿಂಪಲ್ ರೂಲ್ಸು. ಬಾಯಿ ಫುಲ್ ನೀರು ಇರಬೇಕು, ನುಂಗಂಗಿಲ್ಲ ಒಳಗಡೆನೆ. ಆ್ಯಂಡ್ ಇನ್ನೊಂದು, ಕತ್ತು ಮೇಲೆ ಇರಬೇಕು, ಆಕಾಶ ನೋಡ್ತಾನೆ ಇರ್ಬೇಕು ನಾವು. ಸೀಲಿಂಗ್ ಐತೆ, ಸೀಲಿಂಗ್ ನೋಡ್ತಾ ಇರ್ಬೇಕು. ಮೇಲ್ಗಡೆ ಗೋಡೆ ನೋಡ್ತಾನೆ ಇರಬೇಕು, ಕತ್ತು ಬಗ್ಸಂಗಿಲ್ಲ. ವೆಲ್ಕಮ್ ಬ್ಯಾಕ್ ಟು. ಯಾರನ್ನ ಮೆಮೇಕ್ ಮಾಡ್ತಾ ಇದೀಯ ನೀನು? ಯಾರನ್ನ? ಓಕೆ. ಸೊ ಇದರಲ್ಲಿ ವಿನ್ನಿಂಗ್ ಪ್ರೈಸ್ ಎಲ್ಲ ಏನಿಲ್ಲ, ಇದು ಟೈಮ್ ಪಾಸ್ ಇದೆ. ಏನು ವಿನ್ನಿಂಗ್ ಪ್ರೈಸ್? ವಿನ್ನಿಂಗ್ ಪ್ರೈಸ್ ಬಂದು ಕಾಸೆಲ್ಲ ಇಲ್ಲ ಗೈಸ್, ಖಾಲಿ ಆಗೋಗ್ಬಿಟ್ಟೈತೆ. ವಿನ್ನಿಂಗ್ ಪ್ರೈಸ್ ಮಾಡಿ ಇವನಿಗೆ ಕೊಟ್ಟು ನನಗೆ ತಗೊಂಡು ಎಲ್ಲ ಖಾಲಿ ಆಗೋಗಿದೆ. ಬೇಕಪ್ಪ, ಅದು ಇದೇ ಇರಲ್ಲ. 10,000 ರೂಪಾಯಿ ಶಾಪಿಂಗ್ ಮಾಡಿಸ್ತಾಳೆ. ಇಲ್ಲ, ಸೋತವ್ರಿಗೆ ಪನಿಷ್ಮೆಂಟ್. ಏನ್ ಪನಿಷ್ಮೆಂಟ್? ಸಿಂಪಲ್ ಪನಿಷ್ಮೆಂಟ್. ಆ ರೋಡಲ್ಲಿ ನಿಂತ್ಕೊಳ್ಬೇಕು. ಇಲ್ಲಿ ನಮ್ಮ ಪೈಪ್ ಇದೆಯಲ್ಲ, ಆ ಪೈಪಿಂದ ನೀರು ಬಿಡ್ಬೇಕು ಫುಲ್. ಮಜಾ ಐತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ, ಡನ್. ಫಸ್ಟ್ ಯಾರು? ರಾಕ್ ಪೇಪರ್ ಸೀಸರ್ಸ್. ಸ್ನೇಕ್ ವಾಟರ್ ಗನ್ ಆಡೋಣ, ಡಿಫ್ರೆಂಟ್ ಆಗಿರುತ್ತೆ. ಓಕೆ. ಸ್ನೇಕ್ ವಾಟರ್ ಗನ್, ಸ್ನೇಕ್ ವಾಟರ್ ಗನ್, ಸ್ನೇಕ್ ವಾಟರ್ ಗನ್. ಗೆದ್ಬಿಟ್ಟೆ. ಇವನೇ ಫಸ್ಟ್. ಇಲ್ಲಮ್ಮ, ಈ ಇದ್ರಷ್ಟು ಹಾಕೋಬೇಕು. ಇಲ್ಲ, ಆಮೇಲೆ ಗೊತ್ತಾಗಬಾರ್ದು ಅಂತಾನೆ ಫುಲ್. ನಾನು ಬಿಡೋದೇ ಇಲ್ಲ, ಹೇಳ್ತಾ ಇದ್ದೀನಿ. ಫುಲ್ ತುಂಬಿಸ್ಕೊಂಡು ತಲೆ ಮೇಲೆ ಇರ್ಬೇಕು. ನೀನು ಅವಾಗಿಂದ ಅದು ಮಾಡ್ತಾ ಇಲ್ಲ ಸರಿ. ಆಡು, ಮುಚ್ಚದೆಲ್ಲ ಇಲ್ಲ, ಬಾಯಿ ಅಲ್ಲೇ. ನನಗೆ ಈಸಿ ಆಗ್ಬೇಕು ಗೈಸ್. ಇವ್ನು ಕೆಳಗಡೆ ಮಾಡಿದ್ರೆ, ಆದ್ರೆ ನಾನೇ ಹೇಳ್ತಾ ಇದ್ದೀನಿ. ನುಂಗ್ಕೊಂಡ್ಬಿಡು ಹೋಗ್ಲೇ. ಗೂಗಲೆಲ್ಲ ಆಡಕ್ಕೆ ಆಗ್ತಾ ಇಲ್ಲ, 2 ಬ್ಲಾಕ್ ಆಗೋಗೈತೆ. ಏನು ಬ್ಲಾಕ್ ಇಲ್ಲ, ಆಡ್ಬೋದು. ಪ್ಲೀಸ್ ಡು ನಾಟ್ ಟ್ರೈ ಅಟ್ ಹೋಮ್. ರಿಸ್ಕ್ ಮೇಲೆ ಟ್ರೈ ಮಾಡ್ರಿ. ಇದೆಲ್ಲ ನೆತ್ತಿಗೆ ಹತ್ತತ್ತೆ, ಮೂಗ್ ಹೋಗುತ್ತೆ, ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಸೊ ಪ್ಲೀಸ್ ನಾವು ರೆಕಮೆಂಡ್ ಮಾಡಲ್ಲ. ಸ್ವಲ್ಪ ಆಡ್ಬೇಕು. ಬಂದ್ಬಿಟ್ಟು ಹಿಂಗ್ ನೋಡ್ತಾ ಒಂದು 0 ಮಾರ್ಕ್ಸ್ ಫಸ್ಟ್ ರೌಂಡ್. ಫಸ್ಟ್ ನಾನು ಆಡಾಡ್ತೀನಿ. ಟ್ರಯಲ್ಗೆ ಗೈಸ್ ಫುಲ್ ಇಲ್ಲೆಲ್ಲ ನೀರು ಮಾಡಿಬಿಟ್ಟಿದ್ದೀವಿ. ವರಾಂಡ ಮತ್ತು ಬಾಟಲಲ್ಲಿರೋ ಮುಕ್ಕಾಲು ನೀರು ಖಾಲಿ ಹೋಗಿದೆ. ನಾನು ವಾದ ಮಾಡ್ತಾ ಇದ್ದೀನಿ ಆಗುತ್ತೆ ಅಂತ, ಇವ್ನು ವಾದ ಮಾಡ್ತಾ ಇದ್ದಾನೆ ಆಗಲ್ಲ ಈ ಚಾಲೆಂಜ್ ಅಂತ. ಆಮೇಲೆ ಇವನು ಗೂಗಲಲ್ಲಿ ಸರ್ಚ್ ಮಾಡ್ದ, ಯಾವುದೋ ಫಾರಿನ್ ಕಂಟ್ರಿಲಿ ಇದನ್ನ ಮಾಡಿರೋದು ನೋಡ್ಬಿಟ್ಟು ಇವಾಗ ಓಕೆ ಅಂತ ಕೂತಿದ್ದಾನೆ.
ಕನ್ನಡ ಸಾಂಗ್ ಏನಾ? ಡೋಂಟ್ ವರಿ ಬೇಬಿ ಹಂಗೆ ಯಾಕೋ ನಾನು ಕಂಡಿಡ್ದಿದ್ದು ಕಷ್ಟಪಟ್ಟು ಗೈಸ್ ನಾನು ಪಶ್ಚಾತ್ತಾಪ ಪಡಬೇಕು ಕಂಡಿಡಿದ್ ಬಿಟ್ಲಲ್ಲ ಅಂದ್ಬಿಟ್ಟು ಹೋಗಿ ಹೋಗಿ ಐ ಕೈ ಹೊಡಿತಾ ಎಂತ ದಡ್ಡ ಈ ತರ ನೀನು ಆಡ್ಬೇಕು ಕರೆಕ್ಟ್ ಆಗಿ. ಎಕ್ಸ್ಕ್ಯೂಸ್ ಮೀ, ಹಾ ಅವಾಗಲೇ ನೋಡಿದೆ ತಾನೆ ವಿಡಿಯೋ ಪ್ರೂಫ್ ನಾನು ಸರಿಗೆ ಆಡ್ತಾ ಇದ್ದೆ. ಜೋರಾಗಿ ಆಡ್ಬೇಕು ನೀನು, ಅಲ್ಲೇ ಬಾಯಿ ಹತ್ರ ಮುಗಿಸ್ಕೊಂಡು ಇಲ್ಲಿ ಬಾ ಹತ್ರ ಅಂತ. ಗೈಸ್ ಅವಳು 1 ಪಾಯಿಂಟ್ ನಂಗೆ 0. ಏಯ್ ಮುಗೀತ ಅವಳು ವಾಪಸ್. ಗೈಸ್ ಗೊತ್ತಾಯ್ತು, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈಸಿ ಆಗ್ಬೇಕಂದ್ಬಿಟ್ಟು ಫಸ್ಟ್ ಈಸಿ ಹೇಳಿದ್ದೀನಿ. ನೆಕ್ಸ್ಟ್ ಈ ಬನ್ನಿಚ್ ಎಷ್ಟು ಗಾಡಿಗಳು ಓಡಾಡ್ತಾ ಇದೆ ನಮ್ಮ ಮನೆ ರೋಡ್ ಅಂತೂ ಮೇನ್ ರೋಡ್ ಆಗಿಬಿಟ್ಟಿದೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಕೊಡ್ತೀನಿ ಲಾಸ್ಟ್ 3. ನಿಧಾನ ಬದುಕಿನ ರಿವೆಂಜ್ ಏನಿಲ್ಲ, ನೀನು ಉಗ್ದಿದ್ಯಾ ಯಾವಾಗಲೇ. ಕರೆಕ್ಟ್ ಆಡು. ನೆಕ್ಸ್ಟ್ ಆಡು. ನಮ್ಗೆ ಗೊತ್ತಾಗ್ತಿರೋ ಸಾಂಗ್ ಆಡ್ಬೇಕು ನಾನು. ಸಾಂಗ್ಗೆ ಗೊತ್ತಾಗ್ತಿಲ್ಲ, ಫುಲ್ ಡಿಫಿಕಲ್ಟ್ ಆಗಿರ್ಬೇಕು. ಅದಾಡ್ಲಾ? ಕನ್ನಡ ಮಾತ್ರ ಓಪ್ 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 ಓಪ್. ಗೊತ್ತಾಯ್ತು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ರಕ್ಷಿತಾ ಎಲ್ಲ ಹಾಡು ಕಂಡಿಡಿತಿದ್ದಾಳೆ ತಾನೆ. ತುಂಬಾ ಡಿಫಿಕಲ್ಟ್ ಆಗ್ಬಿಟ್ಟೈತೆ ಇವಾಗ. ಡಿಫಿಕಲ್ಟ್ ಅಲ್ಲ, ಈಸಿ ಆಗ್ಬಿಟ್ಟೈತೆ ಇಬ್ರು. ನೀರು ಕುಡಿದ್ಬಿಡ ಮೇಲೆ. ನಿನ್ನ ಕಣ್ಗಳ ಬಿಸಿಯ ಹನಿಗಳು ಮಮತೆಯಿಂದ ಬೆಳೆಸಿದೆ. ಗೈಸ್ ಇವನ್ ಸ್ಟಾರ್ಟಿಂಗ್ ಅಲ್ಲಿ ವ್ಲಾಗ್ ಮಾಡಂದ್ರೆ ನಾಚಿಕೆ ಪಟ್ಕೊಂಡಿರ್ತಿದ್ದ. ಇವಾಗ ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ದಾನೆ, ಫುಲ್ ಕಂಫರ್ಟೇಬಲ್ ಆಗ್ಬಿಟ್ಟಿದ್ದಾನೆ ವ್ಲಾಗ್ ಅಲ್ಲಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. 10K ಆಯ್ತಂತ ಖುಷಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವಪ್ಪ ಹೇಳ 3, ನಾನು ಇದು ಹೇಳಿದ್ರೆ ನಂಗೆ 4 ಆಗುತ್ತೆ, ನಿಂಗೆ 3 ಆಗುತ್ತೆ.
ಹೂವಂತೆ ನೀನು ಹೋರಾಡುವಾಗ ಕಣ್ಣೆದುರೇ ನೀನು ಬಂದ ಸೂಚನೆ. ದಿವಸ ಅಭಿಮಾನಿಗಳು ಗೊತ್ತಿರುತ್ತೆ. ಚಿಂಗಾರಿ ಫಿಲಮ್ ಒಂದು ಕೈಲಾಶ್ ಕೇರ್ ಆಡಿರೋದು ಗೊತ್ತಿಲ್ವಾ? ಸೆಂಟ್ರಲ್ಲಿ ನಾನು ಆಡ್ತೀನಿ ಹಂಗಾದ್ರೆ. ಹಾಡು ಸೆಂಟ್ರಲ್ ಆಡಿದ ನೀನು 2 ಸಾಂಗ್ ನಾನು ಗೆಸ್ ಮಾಡಿಲ್ವಾ? ಯಾವ್ದು ನಾನು ಸೆಂಟ್ರಲ್ ಆಡಿದ್ದೀನಿ 2 ಸಾಂಗ್? ಯಾವ್ದು? ಜಗಳ ಮಾಡಕ್ಕೆ ಬರ್ತದೆ. ಯಾವ್ದು ಆಡಿದ್ದೀನಿ ನಾನು 2 ಏನು ಸಾಂಗ್? ಕೇಳ್ತಾ ಇದ್ದೆ? ನೀನು ಹೇಳು ಯಾವ್ದು? ಸುಳ್ಳು ಅಪ್ಪ ಮಾಡ್ಬಿಡು. ಅದಕ್ಕೇನೆ ಅವನು ಆ ತರ ಸಾಂಗ್ಗಳು ಆಡ್ತಾ ಇದ್ದಾನೆ. ಮತ್ತೆ ಆಡು ಇದನ್ನ ಅರ್ಥ ಇಲ್ಲ. ಇದು ಒಂಥರ ಕೇಳಿಸ್ತದೆ ಅನ್ಕೊಂಡು ಏನು ಕೇಳಿಸ್ದೆ. ಸಿಂಗಾರ ಸಿರಿಯೇ ವರ್ಷ ತರ ಆಡಿದ್ಯಾ? ಆ ವಿಡಿಯೋ ನೋಡು ನಿಂಗೆ ಗೊತ್ತಾಗುತ್ತೆ ಎಷ್ಟು ವರ್ಷ ತರ ಆಡಿದ್ಯಾ ಅಂತ. ಸಿಂಗಾರ ಸಿರಿ ಅಂತ ಅದು. ಮತ್ತೆ give a price. ಹೇಳು. ಡ್ರಾ ಆಗುತ್ತೆ ಅಲ್ಲಿಗೆ. ಬಾರೆ ಸಂತೆಗೆ ಹೋಗೋಣ ಬಾ. ಇವಳು ಬಾರೆಗೆ ಹೆಂಗ್ ಬರುತ್ತೆ ಯಪ್ಪ, ಏನ್ ಮೋಸ ಮಾಡ್ತಾ ಇದ್ದೀನಿ. ಮಾಡ್ಲಿ ನಾನು ಕೂ 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 ಅಂತ ಅವಳೆ ಗಾರ್ಗಲ್ ಮಾಡ್ಬೇಕು ಅನ್ಕೊಂಡ್ ಮಾಡ್ಬೇಕಲ್ವಾ? ವಯಸ್ಸು ಒಬ್ಬ ಆ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ, ಅರ್ಥ ಆಗಿರುತ್ತೆ, ನಿನ್ ಕೇಳಿಸ್ಕೊ ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಅಂಡ್ ಫೈನಲ್ ಈ ಡ್ರಾ ಆದ್ರೆ ಇಬ್ರು ನೀರ್ ಹಾಕೋಬೇಕು. ನಾನ್ ಪ್ಲೀಸ್ ಗುರು ನೀರ್ ಹಾಕ್ಸ್ಕೊಳ್ಳೋದ್ರಲ್ಲಿ ನನ್ಗೇನಿಲ್ಲ. ಇವನೇ ಆಡೋದು ಅದಂತ ನನ್ನ ಮೇಲೆ ಆಗ್ತಾನೆ ಫ್ರಸ್ಟ್ರೇಟ್ ಅಂತೆ. ಆಡಿ ನಿಲ್ಸುತ್ತೆ ಆಡು ಆಡು ಆಡು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೀನಿ. ನೀನ್ ಹೇಳಿಲ್ಲ ಅಂದ್ರೆ ನನ್ ಗೆದ್ರೆ ಫಸ್ಟ್ ಪಾಯಿಂಟ್ ನನ್ಗೆ 5 ಪಾಯಿಂಟ್ಸ್ ಬರೋದು. ಅವಾಗ ನೀನ್ ಅಲ್ಲೋಗಿ ಇನ್ನೇನು ಫಸ್ಟ್ 5 ವಿನ್ನರ್ ಇನ್ನೇನು ಆಮೇಲೆ ಡ್ರಾ ಆಗುತ್ತೆ. ಏನು ಡ್ರಾ ಆಗುತ್ತೆ? ಗೈಸ್ ಫೈನಲಿ 3 ಸತಿ ಆಡ್ಬಿಟ್ಟಿದ್ದೀನಿ, 3 ಚಾನ್ಸ್ ಹೋಗ್ಬಿಟ್ಟಿದೆ. ಇವಾಗ ಅವಳು ಕಂಡಿಡಿಬೇಕು ಯಾವ ಸಾಂಗ್ ಅಂತ. ಟೈಮರ್ ಹಾಕೋಣ 10 ಸೆಕೆಂಡ್ಸ್. ಗೊತ್ತಿಲ್ಲ ಸಾಂಗ್. ರೆಡಿನಾ? ಪೈಪ್ ರೆಡಿ. ಸಾಂಗ್ ಹೇಳ ಬೆಸ್ಟ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ರೈಟ್ ಹೇಳು ಬಾ. ಆ ಥರ ಎಲ್ಲ ನಾವು ಚೀಟಿಂಗ್ ಮಾಡಂಗಿಲ್ಲ. ಆಯ್ತು, ತಲೆ ಮೇಲೆ ನೀರು ಹಾಕ್ಬಿಡ. ಇವತ್ತಾನೆ ತಲೆಗೆ ಸ್ನಾನ ಮಾಡಿದ್ದೀನಿ. ಗೈಸ್ ನೀರು ರೆಡಿ ಇದೆ, ಪೈಪು ಹೋಗು. ಸೊ ಗೈಸ್ ಫೈನಲಿ ಇವಳು ರೆಡಿ ಇದ್ದಾಳೆ, ನನ್ನ ಹತ್ರ ವಾಟರ್ ರೆಡಿ ಐತೆ. ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಹಾಂ, ಟನ್ ಟನ್ ಟನ್. ಸಾಕು ಗೈಸ್, ನೀರು ವೇಸ್ಟ್ ಮಾಡೋದು ಬೇಡ. ಪನಿಷ್ಮೆಂಟ್ ಸಕ್ಸಸ್ಫುಲಿ ಡನ್. ಈ ಥರ ಎಲ್ಲ ಸಿಡ್ಸಂಗಿಲ್ಲ ಆಮೇಲೆ. ಕಾಂಪಿಟೇಷನ್ ಗೆದ್ದಿದ್ದೀನಿ. ಸೊ ನನಗೆ ಇಲ್ಲಿ ಎಡಿಟಿಂಗಲ್ಲಿ ಇಲ್ಲೊಂದು ಕಪ್ಪಾಕು. ಅದು ಅನ್ನೋದು ಹಾಕು. ಹ್ಞೂ, ಕ್ಲಾಪ್ಸ್ ಇಟ್. ಸೊ ಗೈಸ್, ಈ ಬ್ಲಾಗ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಂಗೆ ಐತೆ ಆಮೇಲೆ ಫಿಕ್ಸು ಮಾರಿ ಹಬ್ಬ.